ಮೊದಲು ನಾನು ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ದು ಇದು 4ನೇ ಸೀರಿಯಲ್. ನಮ್ಮ ನಂಬಿ ಸೀರಿಯಲ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ರಾಜ್ ಸಾರ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಕೂಡ ನಮ್ಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಈಗ ವಸುದೇವ ಕುಟುಂಬ ಅನ್ನೋದೇನಂದ್ರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಇದು. 4 ಜನ ಹೆಣ್ಮಕ್ಳ ಕತೆ. ಈ ನಾರ್ಮಲ್ ತರ ಲವ್ ಸ್ಟೋರಿ ಏನು ಬೇಡ, ಸಾಕು ಎಲ್ಲ ಬಂದಿದೆ. ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿಲ್ಪಾ ಮೇಡಮ್ ನಮ್ಗೆ ಇದನ್ನ ಕೊಟ್ಟರು. ಮಿಡಲ್ ಕ್ಲಾಸ್ ಮನೇಲಿ ಏನೇನ್ ನಡೆಯುತ್ತೆ, ಹೆಣ್ಮಕ್ಳು ಹೇಗೆ ಆಡ್ತಾರೆ, ಏನೇನ್ ಸಣ್ಣ ಸಣ್ಣ ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರಾವಾಹಿ ಇದು. ಖಂಡಿತವಾಗ್ಲೂ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಎಸ್ಪೆಷಲಿ ಇನ್ನೊಂದೇನಂದ್ರೆ ಅವಿನಾಶ್ ಸರ್ 30 ವರ್ಷ ಆದ್ಮೇಲೆ ಮಾಡ್ತಿರೋದು. ನಮ್ಗೆ ಆಕ್ಚುಲಿ ಮೊದಲು ತುಂಬಾನೇ ಭಯ ಆಯ್ತು, ಅವಿನಾಶ್ ಸರ್ ಹತ್ರ ಹೆಂಗಪ್ಪ ಮಾಡೋದು ಅಂತ. ಅವ್ರು ಅಷ್ಟು ದೊಡ್ಡವರು, ನಾವು ಸೀರಿಯಲ್ ಇರೋರು, ಹೆಂಗೆ ಇರುತ್ತೋ ಏನೋ ಅಂತ ಭಯ ಆಗೋದು ಮೊದಲನೇ ಸೀನ್ ಮಾಡ್ಬೇಕಾದ್ರೆ. ಆಮೇಲೆ ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂದ್ರೆ ನಮ್ಗೇನು ಅನ್ನಿಸ್ಲೇ ಇಲ್ಲ, ಅಷ್ಟು ಕಂಫರ್ಟ್ ಆಗ್ಬಿಟ್ರು. ನಿರ್ದೇಶಕರ ನಟ ಅಂದ್ರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವರು ನೋಡೇ ಗೊತ್ತಾಗಿತ್ತು. ಇಷ್ಟು ದೊಡ್ಡದಾಗಿ ಬೆಳೆದ್ರು ಹಿಂಗೆ ಇಷ್ಟು ಕಂಫರ್ಟಬಲ್ ಕೊಡ್ತಾರೆ ಅದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರಕ್ ಸಾಧ್ಯ ಆಯ್ತು. ಅವ್ರು ಯಾವತ್ತೂ ನಮ್ಗೆ ಅದ್ರ ಫೀಲೇ ಕೊಡ್ಲಿಲ್ಲ. ಹೇಗೆ ಹೇಳ್ತಿರೋ ಹಾಗೆ ಅವರು ಮಾಡೋರು. ಅದಂತೂ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಅಂಜಲಿ ಮೇಡಮ್ ಅಷ್ಟೇ. ಅವಿನಾಶ್ ಸರ್ದು ಅಂಜಲಿ ಮೇಡಮ್ದು ಟಿವಿಲಿ ಸಿನಿಮಾದಲ್ಲಿ ನೋಡಿದ ನೆನಪು ನನಗೆ. ಇವತ್ತು ಅವ್ರು ಮತ್ತೆ ಪೇರಾಗಿದ್ದಾರೆ. ಭಾರಿ ಖುಷಿ ಆಯ್ತು. ಇವ್ರಿಬ್ಬರದು ಕಾಂಬಿನೇಷನ್ ಸೀನ್ ಅಂತೂ ಭಾರಿ ತುಂಬಾ ಚೆನ್ನಾಗಾಯ್ತು. ತುಂಬಾ ಇಷ್ಟಪಟ್ಟು ಮಾಡ್ತಿದ್ರು. ಇವ್ರಿಬ್ರು ಒಂಥರ ರೋಲ್ ಮಾಡಲ್ ತರ ಅನ್ಸಿದ್ರು ಸೀರಿಯಲ್ಗೆ. ಇವ್ರು ನೋಡ್ಕೊಂಡು ನಮ್ಮ ಹೆಣ್ಮಕ್ಳು ಕೂಡ ಇವ್ರನ್ನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ಭಾರಿ ಖುಷಿ ಆಯ್ತು ಸೆಟ್ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಹೈಲೈಟ್ ಮಾಡ್ತಿಲ್ಲ ಸರ್ ನಾವ್ ಇದರಲ್ಲಿ. ಈಗ ನೋಡಿ 4 ಜನ ಹೆಣ್ಮಕ್ಳು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಆ ಸಣ್ಣ ಸಣ್ಣ ಸಮಸ್ಯೆಗಳು ಇರ್ಬೋದು. ಈಗ ಮ್ಯಾಕ್ಸಿಮಮ್ ನಮ್ಮಲ್ಲಿ ಸೀರಿಯಲ್ ನೋಡೋದನ್ನ ಮಿಡಲ್ ಕ್ಲಾಸ್ ನೋಡ್ರೆ, ಹಾಗಾಗಿ ಆ ಸಣ್ಣ ಸಮಸ್ಯೆಗಳನ್ನು ಕೂಡ ನಾವು ನೀಟಾಗಿ ತೋರಿಸ್ತಾ ಇದ್ದೀವಿ. ಎಲ್ಲೂ ನೆಗೆಟಿವ್ಸ್ ಎಲಾಬ್ರೇಟ್ ಮಾಡ್ತಿಲ್ಲ. ಯಾವುದೇ ಸಮಸ್ಯೆ ಬಂದ್ರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ರೆ ಆ ಸಮಸ್ಯೆ ಹೆಂಗೆ ಸಾಲ್ವ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಜಾಸ್ತಿ ಒತ್ತು ಕೊಟ್ಟು ತೋರಿಸ್ತಿದ್ದೀವಿ. ಈಗ ಧಾರಾವಾಹಿ ಅಂದಮೇಲೆ ನೆಗೆಟಿವ್ ಇರಬೇಕು, ಯಾವುದೇ ಆಗಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು. ಸೊ ನೆಗೆಟಿವ್ ಪಾತ್ರ ಇರುತ್ತೆ, ಬಟ್ ಅದನ್ನ ನಾವು ಅಷ್ಟು ಹೈಲೈಟ್ ಜಾಸ್ತಿ ಮಾಡದಲ್ಲೇ ಪಾಸಿಟಿವ್ ಆಗಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ ಸರ್. ಅಲ್ಲ ಜಗಿ ಸರ್, ಈಗಾಗ್ಲೇ ಅವ್ರದ್ದೊಂದ್ ಸೀರಿಯಲ್ ನಡೀತಾ ಇದೆ. 2ನೇ ಸೀರಿಯಲ್ ಜೊತೆಗೆ 8ರಿಂದ 8:30ಕ್ಕೆ ನಿನ್ನ ಜೊತೆ ನನ್ನ ಕತೆ, 8:30ರಿಂದ 9 ಅಗೇನ್ ವಸುದೇವ ಕುಟುಂಬ, 8ರಿಂದ 9 ಇವರೇ ಆವರಿಸ್ಕೊಂಡಿದ್ದಾರೆ. ಸೊ ಅದು ಶಿಲ್ಪಾ ಮೇಡಮ್ ಈಗೂ ಹೇಳ್ಬೋದಾ, ವಜ್ರದ ವ್ಯಾಪಾರಿಗೆ ಮಾತ್ರ ವಜ್ರದ ಬೆಲೆ ಗೊತ್ತಿರುತ್ತೆ. ಹಾಗಾಗಿ ಶಿಲ್ಪಾ ಮೇಡಮ್, ರಾಜ್ ಸರ್ ಅವರು ಇವರಿಗೆ ಕೇಪಬಿಲಿಟಿ ಇದೆ ಅಂತ ಗುರುತಿಸಿ ಸ್ಲಾಟ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮ್ಯಾಮ್ ಫಾರ್ ದಟ್. ಎನಿ ಮೋರ್ ಕ್ವೆಶನ್ಸ್? ಸುಧಾ ನರಸಿಂಹರಾಜ್ ಅವರು. ಮೇಡಮ್ ಪ್ರೋಮೋದು ಏನಾಯ್ತು, ನಾವು ಆಲ್ರೆಡಿ ಶೂಟ್ ಮಾಡಿದ್ವಿ. ಸುಧಾ ನರಸಿಂಹರಾಜು ಮೇಡಮ್ ಅವ್ರದ್ದು ನಮ್ಗೆ ಏನಾಗಿತ್ತು, ಔಟ್ಡೋರ್ ಶೂಟಿಂಗ್ ಮಾಡ್ಲೇಬೇಕು. ಫಸ್ಟ್ ಏನ್ ಮಾಡಿತ್ತು, ಇಲ್ಲೇ ಮಾಡ್ಬೇಕು ಅಂತಿತ್ತು, ಬೆಂಗಳೂರು ಸುತ್ತಮುತ್ತ ಮಾಡೋಣ ಅಂತಿದ್ರಿ. ಬಟ್ ಆಮೇಲೆ ಬೇಡ, ಕತೆಗೆ ಔಟ್ಡೋರ್ ಹೋಗ್ಲೇಬೇಕು ಅಂತಿತ್ತು. ಅವ್ರಿಗೆ ಪಾಪ ಔಟ್ಡೋರ್ ಬರೋ ಸ್ವಲ್ಪ ಕಷ್ಟ ಆಯ್ತು ಆ ಟೈಮಲ್ಲಿ. ಮಗುದು ಸ್ಕೂಲು ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಅವರು ತುಂಬಾ ಟ್ರೈ ಮಾಡೋದಕ್ಕೆ, ಬಟ್ ಅದು ಆಗ್ಲಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಯ್ತು, ಅನಿವಾರ್ಯವಾಗಿ ಲಾಂಚ್ ಮಾಡ್ಲೇಬೇಕಿತ್ತು. ಅಲ್ಲಿ ಹೋದ್ರಿ. ಆಮೇಲೆ ಪ್ರೋಮೋದು ಪ್ರಾಬ್ಲಮ್ ನಮ್ಗೆ ಏನಾಗಿತ್ತು, ಪ್ರೋಮೋ ಆಲ್ರೆಡಿ ಶೂಟ್ ಆಗೋಗಿತ್ತು. ಮತ್ತೆ ಶೂಟ್ ಮಾಡಕ್ಕೆ ನಮ್ ಕೈಲಿ ಮಳೆ ಜಾಸ್ತಿ ಇದಾಗೋಯ್ತು. ರೆಡ್ ಅಲರ್ಟ್ ಆಗ್ಬಿಟ್ಟಿತ್ತು. ನಾವು ಶೂಟ್ ಮಾಡಿದ್ದು ಕಳಸ ಸುತ್ತಮುತ್ತ. ಮಳೆ ಜಾಸ್ತಿ ಇರೋದ್ರಿಂದ ನಾವು ಮತ್ತೆ ಪ್ರೋಮೋ ಶೂಟ್ ಮಾಡೋದಕ್ಕಾಗಿಲ್ಲ. ನಮ್ ಶೂಟಿಂಗು ಮಾಡ್ಬೇಕಾಗಿತ್ತು. 15ರ ಡೆಲಿಕೇಶನ್ ಅಂತ ಮುಂಚೆನೆ ಹೇಳ್ಬಿಟ್ಟಿದ್ರು. ಸೊ ಎಪಿಸೋಡ್ ಮಾಡ್ಕೋಬೇಕಾದ್ರಿಂದ ನಮ್ಗೆ ಬ್ಯಾಲೆನ್ಸ್ ಮಾಡಕ್ಕಾಗಿಲ್ಲ ಅಷ್ಟೇ. ಮತ್ತೆ ಶೂಟ್ ಮಾಡಿದೀವಿ. ಅದು ಮೋಸ್ಟ್ಲಿ 2-3 ಡೇಸ್ ಅಲ್ಲಿ ಲಾಂಚ್ ಆಗುತ್ತೆ ಹೊಸ ಪ್ರೋಮೋ. ಹೌದು ಸರ್, ಕಳಸಲ್ಲೇ ಕತೆ ನಡೆಯುತ್ತೆ ಅನ್ನೋ ತರನೇ ಕತೆ ಮಾಡಿದ್ರು.